ನೀ ಬಂದು ನಿಂತರೂ ವರವ ಕೇಳೆಂದರು ಏನೊಂದನು ಬೇಡೆನು ಗುರುರಾಯ ಕೊಡುವೆ ನೀನೆಲ್ಲವನ್ನು. ಹೂವಿನ ಹೃದಯದಲ್ಲಿ ಪರಿಮಳವು ಬೆರೆತಂತೆ ನನ್ನೆದೆಯ ಗುಡಿಯಲ್ಲಿಯೇ ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಧರ್ಮ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಅಣ್ಣಪ್ಪ ಸ್ವಾಮಿಯೂ ನಿನ್ನ ಆಜ್ಞೆಗೆ ನಿಂತಿಹನು. ಎದ್ದೇಳು ಮಂಜುನಾಥ, ಎದ್ದೇಳು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ಮುನಿಗಣಗಳು ಸ್ತೋತ್ರ ಮಾಡುತ್ತಿಹರು. ದೇವಾದಿ ದೇವತೆಗಳು ನಿನ್ನ ದರ್ಶನಕ್ಕೆ ಕಾದಿಹರು. ಎದ್ದೇಳು ಮಂಜುನಾಥ, ಎದ್ದೇಳು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಮೃಗರಾಜನು ನಿನ್ನ ದರ್ಶನಕ್ಕೆ ಬಂದಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ಗಜರಾಜನು ನಿನಗೆ ಚಾಮರವ ಬೀಸುತ್ತಿಹನು. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ತುಳಜಾ ಭವಾನಿ ಕುಲಸ್ವಾಮಿನಿ ಜಯ ಅಂಬೆ ಜಗದಂಬೆ ಮಾ. ನಿನ್ನ ಆಭರಣಗಳಿಗಾಗಿ ಆದಿಶೇಷನು ಆದಿಶಕ್ತಿ ನಿನ್ನ ಸೇರಲು ಕಾದಿಸುತ್ತಿಹನು. ಗೌರಿ ಉಮಾ, ಎದ್ದೇಳು ಮಂಜುನಾಥ, ಎದ್ದೇಳು. ವಿವಾಹವನ್ನ ಮಾಡ್ಕೋಬೇಕಂತ ಭಾವಾಕ್ಯದೊಳಗ ಪ್ರಜ್ವಲಿತ ಆಯಿತು. ನಾರಾಯಣ ತ್ರಿಕಾಲದರ್ಶಿ ನಾರಾಯಣ ಮತ್ತೆ ಯಾರಿಲ್ಲ, ದಕ್ಷ ಪ್ರಜಾಪತಿಯ ಅಣ್ಣ. ಶಕ್ತಿ ಅಂದ್ರ ಸತಿ ಗೌರಿ ಉಮಾ. ಶಿವಶಂಕರನಿಗೆ ನಾ ಯಾವಾಗ ಬಂದ ಕೋಗಿಲೆಗಳು ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ನಾರಾಯಣ ಮತ್ತೆ ಯಾರಿಲ್ಲ, ಸರಿಗಪದ ದಕ್ಷ ಪ್ರಜಾಪತಿಯ ಅಣ್ಣ. ಸದಪಗಪ ಗಪಗಸರಿ ಗರಿಸದಸ. ಕೋಗಿಲೆಗಳು ಸುಸ್ವರದಿ ಗಾನ ಮೊಳಗುತಿಹವು. ಸವಿ ಮಾತಿನ ಅರಗಿಳಿಯು ನಿನ್ನ ಧ್ಯಾನದಲ್ಲಿಹುದು. ಪಾರಿವಾಳಗಳು ನಿನ್ನ ದರ್ಶನಕ್ಕೆ ಕಾದಿಹವು. ಹೆಗ್ಗಡೆಯ ದಂಪತಿಗಳು ನಿನ್ನಯ ಸೇವೆಗೆ ಕಾತರಿಸುತ್ತಿಹರು. ತಡವು ಏತಕ್ಕೆ ಪ್ರಭುವೇ, ತಡವು ಏತಕ್ಕೆ ಪ್ರಭುವೇ, ದರ್ಶನವ ನೀಡೇಳು. ಎದ್ದೇಳು ಮಂಜುನಾಥ, ಎದ್ದೇಳು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು. ನೇತ್ರಾವತಿಯಲ್ಲಿ ಮಿಂದು ಜನರು ವಿಧ ವಿಧದಿ ಸೇವೆಗಳ ಗೈಯುತಿಹರು.
ಸರ್ವರಕ್ಷಕ ಸರ್ವರಕ್ಷಕನು ನೀನು ದರ್ಶನವ ನೀಡೇಳು ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು ವಿಪ್ರರೆಲ್ಲರೂ ಕೂಡಿ ವೇದ ಘೋಷಿಸುತ್ತಿಹರು ಮೋಕ್ಷವನ್ನು ನೀಡೇಳು ರವಿಯ ಕಿರಣವು ನಿನ್ನ ಮಹಾದ್ವಾರವನ್ನು ಬೆಳಗುತ್ತಿಹುದು ದರ್ಶನವ ನೀಡೇಳು ಏಳು ಬೆಳಗಾಯಿತು ಏಳು ಬೆಳಗಾಯಿತು ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು ಸಂಗಮ ದೇವ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಹಾಲಲ್ಲದ್ದು ನೀರಲ್ಲದ್ದು ಹಾಲಲ್ಲದ್ದು ನೀರಲ್ಲದ್ದು ತ್ಯಾಗರ ಧ್ವಜವು ಆ ಧ್ವಜದಿರವು ನಮ್ಮ ರಾಷ್ಟ್ರದ ಧ್ವಜವು उजेड़ात होते पुण्य अंधारात पाप ज्याचे त्याचे हाती आहे कर्तव्याचे माप ಕರಿಯ ಕಲ್ಲಿನ ಗೋಡೆ ಯಾವಣ್ಣ ಕಟಶಾನು ಗಂಗಾರ ನ್ಯಾಲ ಶಿವನಾಡು
नमः शिवाय ओम नमः शिवाय ओम नमः शिवाय ससुरेश्वर महाराज की जय महाराज की जय ಅಭಿಷೇಕವನ್ನು ಮಾಡ್ತೇವೆ ಮತ್ತ ಅದಕ್ಕಿಂತ ಮುಂದೆ ಹೋಗಿ ಏನು ಅಭಿಷೇಕ ಮಾಡ್ತೇವೆ ಹಾಲ ತುಪ್ಪ ಮೊಸರ ಜೇನುತುಪ್ಪ ಇವು ಎಲೆಕೈ ಮತ್ತು ಇವೆಲ್ಲ ಏನು ಪಂಚತತ್ವಗಳನ್ನು ಹಾಕಿ ಪಂಚಾಮೃತವನ್ನು ತಯಾರು ಮಾಡ್ತೇವೆ ಅದು ಎಷ್ಟು ಸಿಹಿಯಾಗಿರ್ತದೆ ಎಷ್ಟು ರುಚಿಯಾಗಿರ್ತದೆ ಅದು ಎಷ್ಟೊಂದು ಮಧುರ ಇರ್ತದೆ ಆ ಮಧುರತೆ ಶಿವಲಿಂಗ ಮ್ಯಾಗೆ ನೀವು ಅಭಿಷೇಕ ಮಾಡಿದ್ರ ನಿಮ್ಮ ಜೀವನ ಕಾಲದಲ್ಲಿ ನಿಮ್ಮ ಮನೆಯೊಳಗೆ ಇರುವಂತಹ ಸಮಸ್ತ ಜೀವರಾಶಿಗಳಿಗೆ ನಿಮ್ಮ ಹೆಂಡರ ಮಕ್ಕಳಿಗೆ ತಾಯಿ ತಂದೆಗೆ ಬಂಧು ಬಾಂಧವರಿಗೆ ಆ ಶಿವಮಲ್ಲಿಕಾರ್ಜುನ ತೃಪ್ತರಾಗಿ ನಿಮ್ಮ ನಿಮಗೆ ಕೂಡ ಅಭಿಷೇಕದಂತ ಭೋಜನ ದಿನನಿತ್ಯ ನಿಮಗೆ ಕೂಡ ಸಿಗಲಿ ಅಂತ ಹೇಳಿ ನೀವು ಒಂದು ಕಾಲ ನೀವು ಕೊಟ್ಟಿದ್ರ ಸಹಸ್ರ ಕಾಲದಲ್ಲಿ ನಿಮ್ಮ ಹೊಲದಲ್ಲಿ ಈ ಅಭಿಷೇಕ ಮುಖಾಂತರವಾಗಿ ಹೇಳುತ್ತದೆ. ಆದ್ರೆ ಒಂದು ಪತ್ರಿ ಏರಿಸಿದ್ರ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ಜನ್ಮದ ಪಾಪ ಮಾಡಿದ್ರಿ ಅಂದ್ರೆ ಒಂದು ಬಿಲ್ವ ಪತ್ರಿ ಮಹಾದೇವರ ಶಿವಲಿಂಗ ಹಿಂದಿನ ಮ್ಯಾಗ ಏರಿಸಿದ್ರ ನಿಮ್ಮದು 3 ಜನ್ಮದ ಪಾತಕ ದುಃಖ ಕಷ್ಟಗಳನ್ನು ಪರಿಹಾರ ಆಗ್ತಾವಂತ ಮಾತ್ರ ಇಲ್ಲಿ ಒಂದು ಹೇಳ್ತಾರೆ. ಆದ್ರೆ ಯಾರು ಜಂತುಪ್ಪಿನ ಅಭಿಷೇಕ ಮಾಡ್ತಾರೆ, ಯಾರು ದುಗ್ಧಾಭಿಷೇಕ ಮಾಡ್ತಾರೆ, ಯಾರು ಏನೇನು ಅಭಿಷೇಕ ಮಾಡ್ತಾರೆ, ಚಂದನ ಹಾಕ್ತಾರ, ಕೇಶರ ಹಾಕ್ತಾರ, ಸುಗಂಧಿತ ದ್ರವ್ಯದಿಂದ ಅಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಈ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು 5 ಶಿವಮುಖ ಮಾಡ್ತಿರ್ತಾರೆ. ಅಗ್ಗಿದಾಗಲಿ ಬ್ಯಾಳಿದಾಗಲಿ ಮತ್ತು ಯಾರ್ಯಾರು ಇರ್ತಾವ ಅವೆಲ್ಲ 5 ಪ್ರಕಾರವಾಗಿ ಅಲ್ಲಿ ಶಿವಮುಖ ಮಾಡ್ತಾರೆ. ನಾವು ದೇವರಿಗೆ ಏನು ಏರಿಸಬೇಕು, ದೇವರ ತಲೆ ಮ್ಯಾಗ ಏನೇನು ಇಡಬೇಕು, ದೇವರಿಗೆ ಭಾರ ಆಗಂತ ನಾವು ಏನು ಮಾಡಬಾರ್ದು. ಪತ್ರಿ ಏರಿಸಿದ್ರು ಕೂಡ ಪತ್ರಿ ಹ್ಯಾಂಗೆ ಏರಿಸಬೇಕು, ಇದು ತ್ರಿದಳದ, ಇದು ಬ್ರಹ್ಮ, ಇದು ವಿಷ್ಣು, ಇದು ಮಹೇಶ್ವರ, ಇವರು ಏಕ ಎಂದ ಆಗ್ತಾರೆ. ಅದು ಶಿವಲಿಂಗ ಅಲ್ಲಿ ನಿರ್ಮಿತಿ ಆಗ್ತದೆ. ಆ ಶಿವ ಪರಮಾತ್ಮನ ಮ್ಯಾಗ ಹಿಂಗೆ ಏರಿಸಬಾರ್ದು ಪತ್ರಿ, ಹಿಂಗೆ ಏರಿಸಬೇಕು ಪತ್ರಿ. ಆದ್ರ ಈ ಪತ್ರಿಯ ಏನಿದೆ ಹಿಂದೆ ಇರ್ತದಲ್ಲ ದೇಟ, ಅದು ಎಂದೂ ಇರಬಾರ್ದು. ಆ ಪತ್ರಿ ದೇಟವನ್ನು ಸರಿಯಾಗಿ ಕಳೆದು ಈ ಪ್ರಕಾರ ಪತ್ರಿ ಏರಿಸಿದ್ರೆ ಅದು ನಿಜವಾಗಿ ದೇವರಿಗೆ ನೀವು ಮಾಡಿದಂತ ಭಕ್ತಿ ಹೋಗ್ತದ ಮುಟ್ತದಂತ ಮಾತ ಈ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಲ್ಲರೂ सगळ्यांनी शांत सगळं काय काय करायचं ते सगळं सांगतो. शिवतांबरे नमः पार्वती शिवार कपिल तीर्थ मल्लिकार्जुन महाराज सिद्धरामेश्वर महाराज तिथे धरून नंतर कसं बंद करतो, बंद करून स्टॉप करून जातो पण चालू. श्री गजाननोतगणादि सेवितं कपेत्व
ध्वजं फलसारभक्षणम् उमासुतं योगविनाशकरं नमामि विघ्नेश्वरम् त्रैलोक्यसम्पदालिभ्यां समूर्ते सच्चिदानन्दरूपाय शिवाय